ನನ್ನ ರಾಜಕೀಯ ಪ್ರಾರಂಭ ಆಗಿ ಇಲ್ಲಿಗೆ 48 ವರ್ಷ. ರಾಜಣ್ಣ ನೀನು ಹುಟ್ಟಿದ್ದೋ ಇಲ್ಲೂ ಗೊತ್ತಿಲ್ಲ, ಹುಟ್ಟಿರ್ಲಿಲ್ಲ. 48 ವರ್ಷದಿಂದ ನಾನು ಶಾಸಕನಾಗಿ 48 ವರ್ಷದಲ್ಲಿದ್ದೇನೆ. ನನಗೂ ಮತ್ತು ಈ ಸಮುದಾಯಕ್ಕೂ ಕೂಡ ಒಂದು ಅವಿನಾಭಾವ ಸಂಬಂಧ. ನಾನು ಹುಟ್ಟಿನಿಂದಲೇ ನನಗೆ ಆ ಸಂಬಂಧ ಇತ್ತು. ಆ ಋಣವನ್ನು ತೀರಿಸೋದಕ್ಕೋಸ್ಕರ ನಾನು ಸರ್ಕಾರದಲ್ಲಿ ಶಾಸಕನಾಗಿ ಮಂತ್ರಿಯಾಗಿ ಏರೆಲ್ಲ ಕಾಡುಗೊಲ್ಲರ ಜಾತಿಯನ್ನ ಪಟ್ಟಿಗೆ ಸೇರಿಸಿ ಕಾಡುಗೊಲ್ಲರನ್ನ ಗುಡಿಸುವಂತ ಕೆಲಸವನ್ನ ಮಾಡಬೇಕು. ಮಾಡಿದ್ದಾದ್ಮೇಲೆ ಅದಕ್ಕೊಂದು ನಿಗಮ ಮಾಡಬೇಕು ಅಂತೇಳಿ ಇಂದಿನ ಸರ್ಕಾರದಲ್ಲೂ ಕೂಡ ಪ್ರಯತ್ನ ಆಯಿತು. ಅದು ಅಧಿಕೃತ ಆಗಿರಲಿಲ್ಲ. ನಾನು 1 ವರ್ಷದ ಕೆಳಗೆ ನಾನೆಲ್ಲ ಸಮುದಾಯದ ಮುಖಂಡರನ್ನೆಲ್ಲ ಬೆಳಗಾವಿಗೆ ಕರೆಸ್ಕೊಂಡು ಅದನ್ನು ಅಧಿಕೃತ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿ ಅಧಿಕೃತವಾಗಿ ಕಾಡುಗೊಲ್ಲರ ನಿಗಮ ಆಗಿ 1 ವರ್ಷ ಆಯಿತು. 1 ವರ್ಷದಲ್ಲಿ ನಾನು ಸಿರಾ ತಾಲೂಕಿನಲ್ಲಿ ಸುಮಾರು 351 ಜನ ಅರ್ಜಿಗಳು ಹಾಕಿದ್ರು. 300 ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಜುಂಜಪ್ಪನ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥದ್ದು ಒಂದು ಶುಭ ಸಂದರ್ಭ ಮತ್ತು ಸಂತೋಷ ಕೊಡ್ತಕ್ಕಂಥ ಸಂದರ್ಭವೂ ಕೂಡ ಹೌದು. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಬಹುಶಃ ವರ್ಷಕ್ಕೊಂದು ಸಾರಿ ಜುಂಜಪ್ಪನ ಸನ್ನಿಧಿಗೆ ಅಂದ್ರೆ ಗುಡ್ಡೆ ಹತ್ರ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಭಕ್ತಾದಿಗಳು ಹೆಚ್ಚು ಬರುವಂತ ಸಂದರ್ಭದಲ್ಲಿ ನಾನು ಅನೇಕ ಜನರಿಗೆ ಹೇಳ್ತಾ ಇದ್ದೀನಿ, ಜುಂಜಪ್ಪನ ಗುಡ್ಡೆನ ಸ್ವಲ್ಪ ಅಭಿವೃದ್ಧಿ ಮಾಡೋಣ, ಅಭಿವೃದ್ಧಿ ಮಾಡೋದಕ್ಕೆ ಒಪ್ಪಿಗೆ ತಗೊಳ್ಳಿ ಜುಂಜಪ್ಪಂದು ಅಂತೇಳಿ. ಇನ್ನು ಅದೇನು ನನಗೆ ಯಾರು ಹೇಳಿಲ್ಲ. ಅವೆಲ್ಲ ನೀವೆಲ್ಲರೂ ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಮೂಲ ಸ್ಥಾನ ಉಳ್ಕೊಳ್ಳಿ. ಅದೇ ಬೇರೆ ತರ ನೀವು ಮಾರ್ಪಾಟ್ ಮಾಡೋದಾದ್ರೆ ನಾನು 50 ಲಕ್ಷ ರೂಪಾಯಿ ನಾನು ಕೊಡ್ತೀನಿ. ಇದೊಂದು ದೊಡ್ಡ ಸ್ಮಾರಕ ಆಗಬೇಕು. ಮುಂದಿನ ಪೀಳಿಗೆಗೂ ಕೂಡ ಜುಂಜಪ್ಪ ಸಮಾಧಿ ಆದಂಥ ಜಾಗ ಅಂತಕ್ಕಂಥದ್ದನ್ನ ಗುರುತಿಸ್ಬೇಕಾದಂಥ ಸಂದರ್ಭ ಇರೋದ್ರಿಂದ ಮುಂದಿನ ಪೀಳಿಗೆಗೆ ಅರ್ಥ ಆಗಬೇಕಾದಾಗ ನಾವು ಆ ರೀತಿಯಾದಂಥ ಕಾರ್ಯಕ್ರಮವನ್ನು ರೂಪಿಸ್ಬೇಕು. ನಾನು ವಚನಾಗಿದ್ದೇನೆ. ಅದನ್ನ ನೀವು ತೀರ್ಮಾನ ಮಾಡ್ತಕ್ಕಂಥವ್ರು ನೀವು ದೇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ನೋಡ, ನೀವೊಂದು ತೀರ್ಮಾನ ಮಾಡಿ ಹೇಳಿದ್ರೆ ನಾನು ಮುಂದೆ ಕೈ ಹಾಕ್ತೀನಿ. ಯಾಕೆಂದ್ರೆ ನಿಮ್ಮನ್ನು ಬಿಟ್ಟು ನಾನೇನು ಮಾಡೋಕ್ಕಾಗೋದಿಲ್ಲ. ಮಾತ್ರ ಹೇಳಿ ನಮಸ್ಕಾರ.